ಮಕ್ಕಳು ನನ್ನ ಮಕ್ಕಳು ಹೆದರಿ ಬಿಟ್ರು. ನೋ ಅವಾಜ್ ನೋ ಸೌಂಡ್. ನಾವೆಂತ ಗಾಂಚಾಲಿ ನನ್ ಮಕ್ಕಳಂತ ಗೊತ್ತಿಲ್ಲ ನಿಮ್ಗಿನ್ನು. ನಾನ್ ದೊಡ್ಡ ಗಾಂಚಾಲಿ, ನಾನು ಚಿಕ್ಕ ಗಾಂಚಾಲಿ. ಇಲ್ಲ, ಇಟ್ಸ್ ಅ ಬ್ರ್ಯಾಂಡ್. ಶಿವು, ಇಟ್ಸ್ ಎ ಗ್ರಾಂಡ್ ಗ್ರಾಂಡ್. ಸುತ್ತ 28 ಹಳ್ಳಿಲಿ ಯಾವುದೇ ಪಂಚಾಯತಿ ನಡೆದ್ರು ಆ ಜಾಗದಲ್ಲಿ ನಾವು ಇರ್ಲೇಬೇಕು. ಪಂಚಾಯತಿಲಿ ಎಲ್ಲೇ ಹೋದ್ರು ನಾವೇ ಇರ್ತೀವಿ. ನಾವು ಹೋಗದೆ ಇರೋ ಪಂಚಾಯತಿ ಇಲ್ಲ, ಕಾಡದೆ ಇರೋ ಹುಡುಗಿರಿಲ್ಲ, ಮಾಡದೆ ಇರೋ ಕೇಸ್ಗಳೇ ಇಲ್ಲ. ಇದುವರೆಗೂ ನಮ್ನ ಯಾರು ಮುಟ್ಟಿಲ್ಲ. ಬಂದು ತದಕ್ ಹೋಗಿದಾರ ಅಷ್ಟೇ ಅವರು. ಬೆಳೆಯೋ ಮಕ್ಕಳಂತ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಅಷ್ಟೇ. ಎದುರಿಸ್ಬಾಡ್ಲೆ, ನಿಧಾನ ಹೇಳ. ಇದು ಬೇರೆ ತರ ಐತಿ. ಬರೋ ಬರೋ, ಆಗಿದ್ದಾಗ್ಲಿ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಊರಲ್ಲಿ ನನ್ನ ಮಕ್ಳು ಇರ್ಬೇಕು, ಇಲ್ಲ ನಾನು ಇರ್ಬೇಕು. ಒಂದ್ ಕೈ ನೋಡ್ಕೊಂಡೆ ಬಿಡೋಣ. ಏ ಮಂಜ, ನಿನ್ನೆ ಕುರಿ ಕದ್ದಿದ್ಯಲ್ಲ, ಹುಡ್ಕೊಂಡು ನಿನ್ನ ಹತ್ರನೇ ಬರ್ತವ್ರೆ ನೋಡು. ಈಗೇನ್ ಮಾಡ್ತೀನಿ ನೋಡು. ನೀನ್ 4 ಜನ ಕರ್ಕೊಂಡ್ ಬಂದ್ಬಿಟ್ಟೆ. ದೊಡ್ಡ ಪಂಟ್ರೆ ನೀ ಬಸ್ ದೊಡ್ಡ ಪಂಟ್ರೆ ಅನ್ಲೇ. ಲೇ, ನಿನ್ನೆ ನಮ್ಮನೆಗೆ ಕುರಿ ಕಳ್ತನ ಮಾಡಕ್ ಬಂದು ಇವತ್ ಬಂದು ಇಲ್ಲಿ ಬಿಲ್ಡಪ್ ಹೊಡಿತಿದ್ದೀರಾ? ಇದೆ ಕಣ ನಿಮ್ಗೆ. ಏನ್ ಮಾಡ್ತಿಲ್ಲ ನೀ? ಏನ್ ಮಾಡ್ತಿಲ್ಲ? ಮುಟ್ಟೋದೆಲ್ಲ ಇಟ್ಕೋಬೇಡ. ಅದಕ್ಕಂತಾನೆ ಇವತ್ ಪಂಚಾಯ್ತಿ ಕರ್ಸಿದ್ದೀನಿ. ಅಮ್ಮ, ಇಂಥ ಪಂಚಾಯ್ತಿ ಎಷ್ಟು ನೋಡಿಲ್ಲಮ್ಮ ನಾವು. ನೋಡಿಲ್ಲ, ಈಗ ನೋಡು. ಒಡೆಯ ಯಾಕೋ ಹೊಡೆದೆ? ನೀನ ಒಡೆಯ ಅಂದಲ್ಲ. ಏಯ್, ನಾನು ಹೊಡೆಯ ಅಂದಿಲ್ಲ, ಒಡೆಯ ಅಂದಿದ್ದು. ಚೇರ್ಮನ್ ರೇ, ಗೌಡ್ರು ಬರ್ತೀರ, ದಾರಿ ಬಿಡಿ, ದಾರಿ ಬಿಡಿ. ಗೌಡ್ರು ಬರ್ತೀರ, ದಾರಿ ಬಿಡಿ, ದಾರಿ ಬಿಡಿ. ಗೌಡ್ರು ಏನ್ರು ಗೌಡ್ರು ಬರ್ತಿದಾರೆ ಅಂತ ಗೊತ್ತಿದ್ದು ಕೂತಿದ್ದೀರಾ? ಗೊತ್ತಾದ್ಮೇಲೆ ಕೂತಿದ್ದು. ಏನ್ ನಿಮ್ ದೊಡ್ಡ ಗೌಡ ಚಿಲ್ಲರ ಅವನು? ಏನ್ ಶಿವಕಿನ ಜಾಸ್ತಿ ಬೆಳೆದ್ ಬಿಟ್ಟದಾನ ಅವನು? ನಮ್ ಗೌಡ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ? ಯಾವಾರ ನಿಮ್ ಗೌಡ ಬರ ಕೇಳ ಅವನ ಅವನ ಸೊಲ್ರ. ಗೌಡ ಅಂತೆ ಗೌಡ, ಏನ್ ದೊಡ್ಡ ಪಂಟನ ಅವನು? ಪಂಟ ಅಲ್ಲ, ಸಿಂಹ. ಲೇ, ಸಿಂಹ ಬಂದತ್ ನೋಡ್ಲಿ. ಏಯ್, ಗೌಡ್ರು ಬರ, ಯಜಮಾನ್ರು ಬರಾಕತ್ತಾರಂತ ಒಂದ್ ಮಾತು ಹೇಳದಲ್ಲ ಅನ್ಲೆ ಮಾಂಗ್ಯಾನ ಮಗನ. ಊರಿಗೆ ದೊಡ್ಡ ಗೌಡ್ರ. ಗೌಡ್ರ ಕುತ್ಕೊಳ್ರಿ, ಕುತ್ಕೊಳ್ರಿ. ಏನ್ರಪ್ಪ ಅದು ಪಂಚಾಯ್ತಿ? ಯಜಮಾನ್ರೆ, ಯಾರೋ ಕೆಂಪನ್ ಕುರಿ ಕದ್ದಿದ್ದಾರೆ. ಕೆಂಪನ್ ಕುರಿ ಇರ್ತೈತೆ ಅನ್ಲೆ, ಕರೆಯದ ಬೆಳೆದ ಕುರಿ ಕದ್ದಿರ್ಬೇಕು ನೋಡ. ನಾನ್ ಹೇಳಿದ್ದು ನಮ್ ಕೆಂಪನ್ ಕುರಿ ಕಳ್ತನಾಗಿದೆ ಅಂತ. ಹಂಗ್ ಬಿಡಿಸೇಳ್ ಮತ್ ಬಾಯಿಗೆ ಬಗಣಿ ಕೂಡ ಇಟ್ಕೊಂಡಿಯೇನ ಮಾಂಗ್ಯಾನ ಮಗನ? ಏಯ್, ನೋಡಿರೋ ಸಾಕ್ಷಿ ಯಾರಾದ್ರೂ ಇದಾರೇನ್ಲಾ? ಯಜಮಾನ್ರಿ, ನಾನೇ ನನ್ ಕಣ್ಣಾರ ನೋಡಿದ್ದೀನಿ. ಯಾವನೇ ಆಗಿದ್ರು ಹೇಳು, ಆ ನಾಯಿ ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರ್ಸಿ 18 ಹಳ್ಳಿಲಿ ಮೆರವಣಿಗೆ ಮಾಡಿ ಮದ್ವೆ ಆಗ್ದಿರೋ ಹುಡುಗಿರ್ ಕೈಲಿ ಪೊರ್ಕೆಲ್ ಓಡಿಸ್ತೀನಿ. ಅದು ಯಜಮಾನ್ರಿ, ಅದು ಅದು ಮಚ್ಕೊಡಿಲ್ಲ. ಶಿವ್ಯಾ, ಇದರಿಂದ ಕತ್ತರಿಸಿದ್ರೆ ರುಂಡ ಹಾರತ್ತೆ ತಾನೆ? ಕೇಕ್ ಕಟ್ ಮಾಡ್ದಂಗ್ ಮಾಡ್ಬೋದು. ಆಮೇಲೆ ಬೇಕಾಗತ್ತೆ. ಇಟ್ಕ. ಯಜಮಾನ್ರ, ಇದುವರೆಗೂ 50 ಕುರಿ ಕಳ್ತನ ಆಗಿದೆ. ನನ್ ಮಗನ ಕಂಡು ಹಿಡ್ದು ಇದೇ ಮರಕ್ಕೆ ತಲೆ ಕೆಳಗೆ ಮಾಡಿ ನೇತಾಕ್ಬೇಕು. ಈ ಬಗಣಿ ಕೂಟ್ ನಂಗ ಬೀಳಂಗೈತಲ್ಲೇ. ಸ್ವಲ್ಪ ಯಾಮಾರಿದ್ರೆ ಜೀವನ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಬಿಡುತ್ತೆ. ಅದಕ್ಕೆ ಏನಾದ್ರು ಮಾಡಿ ಪಂಚಾಯತಿ ಹಾಳು ಮಾಡ್ಬೇಕಲ್ಲ. ಹಂಗ ಪಂಚಾಯತಿ ನಡಿಲಿ ಪಂಚಾಯತಿ. ಏ ಕೆಂಪ, ನೀ ಗಂಟು ಸೌದಿಲ್ಲ? ಹೌದು. ಎದ್ರ ಬೇಡ, ಹೇಳಲೆ, ನಾನಿದ್ದೇನೆ, ಹೇಳಲೆ. ಯಜಮಾನ್ರೆ, ಕುರಿದು ಹೇಳು, ದೌಡ್ ಕೇಳಕತ್ತಾರ. ಹೇಳಿ ಯಜಮಾನ್ರೆ, ನಾನಿದ್ದೀನಿ ಹೇಳು. ಯಾರು ಬರ್ತಾರೆ ಹೇಳು? ಯಜಮಾನ್ರೆ, ನಾನಿರ್ಬೇಕಾರೆ ಹೆದ್ರ ಬೇಡ, ಹೇಳು. ಯಾಕೋ ಭಯ ಪಡ್ತಿದ್ಯಾ ಹೇಳ? ನಿನಗೇನು ಮಾನ ಮರ್ಯಾದೆ ಐತಿಲ್ಲಲೇ? ಹೆಂಗ ಮಾತಾಡ್ತಿದ್ದಿ? ಇವತ್ತು ಅವನು ಕುರಿ ಕದ್ದರ ಹೆಸರು ಹೇಳಿದ್ರ, ಅವನು ನಾಳೆ ಇವನು ಹುಡ್ಕೊಂಡು ಬಂದು ಅಡ್ಡಡ್ಡ ಬ್ಯಾಗ್ ಕಲ್ಲಂಗಡಿ ಕೂಯ್ದಂಗೆ ಕೂಯ್ದು ಬಿಡಲ್ವಾ? ಅದು ಇವನ್ ಕಣ್ ಮುಂದೆ ಬರುತ್ತೆ ತಾನೆ? ನಾಳೆ ಇವನು ವೆಸ್ಟರ್ನ್ ಅಲ್ಲೂ ಕೂರಕ್ಕಾಗಲ್ಲ, ಇಂಡಿಯನ್ ಅಲ್ಲೂ ಕೂರಕ್ಕಾಗಲ್ಲ. ಎಲ್ಲೋ ಆಗಲ್ಲ. ಇವನು ಅಡ್ಡಡ್ಡ ಮಲಿಸಿ ಮೂಗಲ್ಲಿ ಖಾರ ಪುಡಿ ಹಾಕ್ಬಿಟ್ರೆ, ಬಾಯಲ್ಲಿ ಬಗಣಿ ಗೂಟ ಇಟ್ಬಿಟ್ರೆ, ಕಣ್ಣಲ್ಲಿ ಬರ್ಚಿ ಚುಚ್ಚಿಬಿಟ್ರೆ ಎಲ್ಲ ಕಣ್ ಮುಂದೆ ಬರುತ್ತೆ ತಾನೇ? ಅಷ್ಟು ಕೇಳ್ತಾರ ಅವಾಗ್ಲಿದ್ದ. ಭಯ ಪಡ್ಬೇಡ, ಯಾರು ಎದುರ್ಸಲ್ಲ. ಹೇಳಿ ನೀನು, ಹೇಳಿ. ಯಜಮಾನ್ರೆ, ಕುರಿದು ಹೇಳು, ಗೌಡ್ರು ಹೇಳಕತ್ತಾರ. ಹೇಳ
ಯಜಮಾನ್ರೆ ಏಯ್ ನೀನ್ ಯಾಕೋ ಎದುರಿಸ್ತಾ ಇದ್ಯಾ? ಅಲ್ಲ ಗೌಡ್ರೆ, ಅಕಸ್ಮಾತ್ ಕುರಿ ಕದ್ದವ್ನು ಯಾರು ಅಂತ ಗೊತ್ತಾದ್ರೆ ನಾನೇ ಅವ್ನು ಕೊಲೆ ಮಾಡಿಬಿಡೋಣ ಅಂತ. ಮತ್ತ್ಯಾಕೆ ಎದುರ್ತಿದ್ಯಾ ಹೇಳ್ಬಿಡು. ಗುಬಾರ್ ತರ ಮಾತಾಡಬೇಡ ನೀನು. ಮೊನ್ನೆ ನಮ್ ಕುಳ್ಳು ಬಸ್ಸು ಹಂದಿ ಕಳಿವಾಗೈತಿ ಅಂತ ಹೇಳ್ಬಿಟ್ಟ. ಅಲ್ಲಿ ಆಗ್ ಮಂಜನ್ ಹೆಸರು ಹೇಳಿದ್ಕ ಅಲ್ಲಿ ಆಗ್ ಮಂಜ ಏನ್ ಮಾಡ್ದ ಗೊತ್ತಾ? ಇಡೀ ಊರ್ ತುಂಬಾ ಕುಳ್ಳ ಬಸ್ಸುನ ಅಟ್ಟಾಡ್ಸ್ಕೊಂಡ್ ಹೊಡೆದು ಕತ್ತರಿಸಾಕ್ಲಿಲ್ವಾ? ಸಾಕಲಿಲ್ವಾ? ಅದು ಕಣ್ಣು ಮುಂದೆ ಬರುತ್ತೆ ತಾನೇ? ಬರುತ್ತೆ ತಾನೇ? ನೀರು ಕುಡಿ. ಎದ್ರ ಬೇಡ ಹೇಳು, ಎದ್ರ ಬೇಡ ಹೇಳು ಹೇಳು. ಕುಡಿ 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 ನೀನು. ಯಜಮಾನ್ರೆ ಯಾರು ಎದುರಿಸಲ್ಲ ಹೇಳು. ಯಜಮಾನ್ರೆ ನೋಡ್ರೆ, ಅವ ನೈಸ್ ಮಾಡಿ ಕೇಳಿ, ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಮನೆ ಕಳ್ಸಿಬಿಡಿ, ಮನೆ ಕಳ್ಸಿಬಿಡಿ ಗೌಡ್ರೆ. ಹೇಳು. ಅದು ಕುರಿ ಗೌಡ್ರೆ ನನಗೆ ಏನ್ ಅನ್ಸ್ತಿದೆ ಅಂದ್ರೆ ನನ್ ಮಗನೇ ಬರ್ಸಿ ನನ್ ಮಗನೇ. ನಿನಗೇನು ಅನ್ಸೋದು? ನಿನ್ಗೆ ಅನ್ಸಿದ್ ಹೇಳೋಗ್ಬಿಟ್ರೆ ಅನುಭವಿಸೋದ್ ನಾನು. ಅಂದ್ರೆ ನಮ್ಮಂತ ಬಡವರು ಕಣ. ನಿನ್ ಪಂಚಾಯತಿಲಿ ಕಿತ್ತಪ್ಪಾಗಿದ್ ಸಾಕು, ಹೋಗ. ಹಂಗಂದ್ರೆ ನಾ ಪಂಚಾಯತ್ ಏನು ಮಾತಾಡ್ಬಾರ್ದಾ? ಮಾತಾಡಂಗಿಲ್ಲ. ಹೇಳಿ ಗೌಡ್ರೆ ನೀವು. ನಾವ್ ಹೋಗಲ್ಲ, ನಾವ್ ಹೋಗಲ್ಲ. ನೀನ್ ಹೇಳೋ. ದೊಡ್ಡ ತಲೆಗಳು ಮಾತಾಡ್ಬೇಕಾದ್ರೆ ಬಾಲ ಮುಚ್ಕೊಂಡಿರ್ಬೇಕು. ಜಾಸ್ತಿ ಒಂದು ಮಾತು ಬಾಯಿಂದ ಆಚೆ ಬಂತಂದ್ರೆ ಬಾಯಲ್ಲಿ ಕಾಲ್ ತುರ್ಕೊಡ್ತೀನಿ. ಮಂಗ್ಯನ ಮಗನ. ನೀನ್ ಎದುರ್ಕೋಬೇಡ, ಹೇಳೋ. ಯಜಮಾನ್ರೆ ಕುರಿ ಗೌಡ್ರೆ, ಹೇಳಿದ ಕೂಡಲೇ ಹೇಳಕ್ ಅವನೇ ನನ್ ತರ ದೊಡ್ಡ ಪಂಟ್ರ. ಅದೇ ಲ್ಯಾಗ್ ಮಂಜಂದ್ ಎಲ್ಲ ನೆನಪಾಗುತ್ತೆ ತಾನೇ ಅವನಿಗೆ. ಬರುತ್ತೆ ತಾನೇ ಕಣ್ಣು ಮುಂದೆ? ಅಷ್ಟು ಎದುರಿಸ್ತಾರೆ, ಯಾರು ಎದುರಿಸಲ್ಲ ನಿನ್ನ. ಹೇಳು ಹೇಳು. ನಾನು ಎದುರ್ತಾ ಇಲ್ಲ. ಗೌಡ್ರೆ ಪಾಪ ಅವನಿಗಿರೋದೇ ಇಬ್ರು ಹೆಂಡ್ರು, ಅದು ನೆನಪಾಗುತ್ತೆ ಅಲ್ವೇನೋ? ತಿಂಗಳಲ್ಲಿ 10 ದಿನ ಮಾತ್ರ ಅವ್ನ ಹೆಂಡತಿರ್ ಜೊತೆ ಮಲಗ್ತಾನೆ. ಇನ್ನು 20 ದಿನ ನಾಯಿ ತರ ಕುರಿ ದೊಡ್ಡಿಲ್ ಮಲಗಿರ್ತಾನೆ. ಅವನು ಒಬ್ಬನೇ ಮಲಗಿದ್ದಾಗ ಕುರಿ ಕದ್ದವನ ಹೆಸರು ಹೇಳ್ಬಿಟ್ರೆ ಅವನು ಬಂದು ಇವನ ಕತ್ತರಿಸಬಾರ್ದ ಜಾಗದಲ್ಲಿ ಕತ್ತರಿಸಾಕ್ಬಿಟ್ರೆ ಆ ಭಯ ಕಣ್ ಮುಂದೆ ಬರುತ್ತೆ ತಾನೇ? ಬರುತ್ತೆ ತಾನೇ? ಹೇಳು ಹೇಳು ಹೇಳು. ಅದಕ್ಕೆ ಗೌಡ್ರೆ, ಅವ್ನ್ ಸತ್ರೆ ಅವ್ನ ಹೆಂಡತಿ ಮಕ್ಕಳು ನೀವ್ ನೋಡ್ಕೋತೀರಾ? ನೀವ್ ನೋಡ್ಕೋತೀಯನೋ ನಾಯಿ? ಅರ್ಥೋಗಿರೋ ಶಿವಮೊಗ್ಗದವನೇ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನೀನೇ ಮಾತಾಡ್ತಾ ಇದ್ಯಾ. ನಾನೇನಕ್ಲ ಇರೋದು? ಹೊಡೆದ್ರೆ ಮೈಯಲ್ಲಿರೋ ಕೂದಲೆಲ್ಲ ಉದ್ರೋಗ್ಬೇಕು. ಮುಚ್ಕೊಂಡ್ ನಿಂತ್ಕೋ. ನೀನ್ ಹೇಳೋ. ಗೌಡ್ರೆ ಕುರಿ ಗೌಡ್ರೆ, ಊರಿಗೆ ದೊಡ್ಡ ಮನುಷ್ಯರು ನೀವು. ನಾನೇನಾರ ತಪ್ಪು ಮಾಡಿದೆ ಅಂದ್ರೆ ಸಗಣಿ ತಿಂದು ಉಗುಳಿ ಬಿಡ್ರಿ. ನನ್ನ ಮಗ ಕುರಿ ಕದ್ದತ್ತಲ್ಲ, ಆ ಕುರಿ ವಾಪಸ್ ಬಂದಿದಾವ ಇಲ್ವೋ ಅಷ್ಟು ಕೇಳಿ ಗೌಡ್ರೆ. ಏಯ್, ಕುರಿ ಸಿಕ್ತೇನೋ? ಯಜಮಾನ್ರೆ ಕುರಿ ಕದಿವಾಗ ನಾನು ಅಲ್ಲೇ ಇದ್ನಲ್ಲ, ಅದು ಕುರಿ ಅಲ್ಲೇ ಬಿಟ್ಟೋದ್ರು. ಕದ್ದೋನ್ ಹೆಸರು ಹೇಳ್ಬೇಕಲ್ವಾ? ಬೆಳಿಗ್ಗೆಯಿಂದ ಅದನ್ನೇ ಅಲ್ವೇ ನಾವು ಕೇಳ್ತಾ ಇರೋದು. ಅದು ಕುರಿ ಕದ್ದೋ. ನೋಡಿದ್ರ ಗೌಡ್ರೆ, ನೀವು ಬೆಳಿಗ್ಗೆಯಿಂದ ಕೇಳ್ತಾ ಇದ್ರು ಕುರಿ ಕದ್ದವನ ಹೆಸರು ಹೇಳ್ತಾ ಇಲ್ವಲ್ಲ ಇವನು? ಹೆಪ್ಪುಲಿ ಬಂದಿದೆ, ಹೆಪ್ಪುಲಿ ಬಂದಿದೆ, ಎಲ್ಲರೂ ಭಯ ಭಯ ಅಂತಾರೆ. ದುಷ್ಟರ ಶಿಕ್ಷಕ, ಶಿಷ್ಟರ ರಕ್ಷಕ, ಎಲ್ಲರೂ ಭಯ ಭಯ ಅಂತಾರೆ. ತುಪ್ಪ ಬೇಕಾ? ತುಪ್ಪ, ಬಿಸಿ ಬಿಸಿ ತುಪ್ಪ, ನಾಟಿ ತುಪ್ಪ, ಘಾಟಿ ತುಪ್ಪ, ರಾಗಿಣಿ ಮೇಡಮ್ ತುಂಬಾ ಚೆನ್ನಾಗವರಪ್ಪ. ಬಾರೋ ಬಾರೋ ರಣಧೀರ, ನೀ ಬಂದರೆ ನೋಡು ದಿಗ್ವಿಜಯದ ಹಾರ. ಜನರಿಂದ ನೀನು ಮೇಲೆ ಬಂದೆ, ಜನರನ್ನೇ ನಿನ್ನ ದೇವರೆಂದೆ. ಜೈ ಮಜಾ ಭಾರತ. ದಿನ 3 ಆಟಗಳು. ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಇವರು ನಮ್ಮ ಪ್ರಭುಗಳು, ಶ್ರೀಮಾನ್ ಟಿಂಟಿನಿ ರಾಜ. ಇವರ ಪ್ರತಿಮೆಯನ್ನು ಕೆತ್ತಲು ಒಬ್ಬ ಶಿಲ್ಪಿ 25,000 ರೂಪಾಯಿಗಳನ್ನು ಕೇಳಿದ. ನಮ್ಮ ಮಹಾಪ್ರಭುಗಳು ಆ ಬಡ್ಡೆ ಇದನ್ಗೆ ಯಾಕೆ ಕೊಡಬೇಕು 25,000 ರೂಪಾಯಿ ಅಂತ ಹೇಳಿ ಇವರೇ ಹೋಗಿ ಕಲ್ಲಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಪ್ರಭುಗಳು ಮಾಡಿರ್ತಕ್ಕಂತಹ ಸಾಹಸಗಳು 1, 2, 3, 5, 10 ಹೇಳಲು ಪದಗಳೇ ಸಿಗುತ್ತಿಲ್ಲ. ಆದರೂ ಇವರ ಇತಿಹಾಸವನ್ನ, ಇವರ ಕೆಲಸ ಕಾರ್ಯಗಳನ್ನ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಿಡಬೇಕಾಗಿತ್ತು. ಆದ್ರೆ ಇಂಕಿಲ್ಲ ಅನ್ನೋ ಕಾರಣ ಸುಮ್ಮನಾಗ್ಬಿಟ್ರು. ಆದ್ರೂ ಇವರ ಸಾಹಸಗಾಥೆಯನ್ನ ನಾನೇ ಹೇಳ್ತೇನೆ. ಇವರು ಮಾಡಿರ್ತಕ್ಕಂತಹ ಸಾಹಸ ನಂಬರ್ 1. ರಾಜ ಯಾವ್ದು? ಫಸ್ಟ್ ಜಿರಳೆ. ಸಾಹಸ ನಂಬರ್ 1. ಮೊದಲನೇದಾಗಿ ಉಲ್ಟಾ ಮಲಗಿಕೊಂಡು ಒದ್ದಾಡುತ್ತಿದ್ದಂತಹ ಜಿರಳೆಯನ್ನ ನೆಟ್ಟಗೆ ಮಲಗಿಸಿ ಅದಕ್ಕೆ ಜೀವದಾನ ಮಾಡಿದಂತಹ ಜೀವಾತ್ಮ. ಸಾಹಸ ನಂಬರ್ 2. ಸಾಲಾಗಿ ಹೋಗುತ್ತಿದ್ದಂತಹ ಇರುವೆಗಳನ್ನು ಹಿಡಿದು ತೆಗೆದು ಪ್ಯಾಂಟ್ ಒಳಗೆ ಹಾಕೊಂಡು ಅದಕ್ಕೆ
ಜಾಗವನ್ನ ನೀಡಿದಂತಹ ವಿಶಾಲ ಹೃದಯಿ. ಸಾಹಸ ನಂಬರ್ 3 ಸೊಳ್ಳೆ. ಇವರು ಮಲಗಿದಾಗ ಸೊಳ್ಳೆ ಒಂದು ಬಂದು ಇವರಿಗೆ ಕಚ್ಚಿದ ಪರಿಣಾಮ ಇವರು ಆ ಸೊಳ್ಳೆಗೆ ಸೊಳ್ಳೆ ಬತ್ತಿಯನ್ನು ಹಚ್ಚಿ ಅದಕ್ಕೆ ಢಮ್ಮಾಳುಗೊಟ್ಟ ಕೊಟ್ಟು ಮುಗಿಸಿಬಿಟ್ಟರು. ಸಾಹಸಗಾಥೆ ನಂಬರ್ 4 95 ವರ್ಷದ ಮುದುಕಿಯ ಬಾಯಿಗೆ ಇವರ ಬಾಯಿನಿಟ್ಟು ಉಸಿರನ್ನ ನೀಡಿ ಜೀವವನ್ನ ನೀಡಿದಂತಹ ಹೃದಯವಂತ ಇವರಿಗೆ ಜಡ್ಜಸ್ ಪರವಾಗಿ, ಕಂಟೆಸ್ಟೆಂಟ್ಸ್ ಪರವಾಗಿ ಹಾಗೂ ಆರ್ಟಿಸ್ಟ್ ಗಳ ಪರವಾಗಿ ಈ ಹೂಮಾಲೆಯನ್ನ ನಾನೇ ಹಾಕುತ್ತಿದ್ದೇನೆ. ಯಾರಲ್ಲಿ ಲೇ ಮಂತ್ರಿ, ಪ್ರಭು ಹಾರ ಹಾಕು ಅಂದ್ರೆ ದಾರ ಹಾಕ್ತಿಯಲ್ಲ. ನಿಮ್ ಪುಣ್ಯ ಅದನ್ನಾರ ಹಾಕಿದ್ದೀನಲ್ಲ. ಬನ್ನಿ ಪ್ರಭು. ಮಂತ್ರಿಗಳೇ, ಪ್ರಭು ನಿರಂಜನ್ ಮತ್ತು ನಿರಂಜನ್ ತೋಟಗಾರಿಕಾ ಕೇಂದ್ರದಿಂದ ತಂದ ಹೂಗಳನ್ನು ನಮ್ಮ ಮೇಲೆ ಹಾಕುತ್ತಿದ್ದೀರಲ್ಲ, ನಿಮಗೆ ಏನ್ ಅನಿಸುತ್ತಿದೆ? ಯಾವ್ದೋ ಯಾಣದ ಮೇಲೆ ಆಗ್ತಾ ಇದೀನಿ ಅನ್ನಿಸ್ತು. ಅಮ್ಮವರಿಗೆ ಪುಷ್ಪಾರ್ಚನೆ ಮಾಡ್ತಿದ್ದೀನಿ ಅಂತ ಅನಿಸ್ತು ಪ್ರಭು. ಆರ್ಟಿಸ್ಟ್ ಗ್ಯಾಲರಿಯಲ್ಲಿ ಯಾರು ಚಾಪೆಯನ್ನು ಸುತ್ತಿಟ್ಟಿದ್ದಾರೆ? ಓ, ಅದು ಚಾಪೆ ಅಲ್ಲ ಪ್ರಭು, ಮತ್ತೆ ಚಿಲ್ಲರ್ ಮಂಜ ಕುಳಿತಿದ್ದಾನೆ. ಚಿಲ್ಲರ್ ಬರೀ ಸೌಂಡೇ. ಆ, ಮಂತ್ರಿಗಳೇ, ಓ. ಮಂತ್ರಿಗಳೇ, ಹೇಳಯ್ಯ. ಮತ್ತೆ ನಮ್ಮ ಮಹಾರಾಣಿಯಲ್ಲಿ ಸ್ನಾನಕ್ಕೆ ಹೋದರು. ನಿಮಗೆ ಹೆಂಗ್ ಗೊತ್ತಾಯ್ತು? ನಾನು ನೋಡಿದ್ದೇನಲ್ಲ. ಅವರು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಟವಲ್ ಮತ್ತು ಸೋಪ್ನ ತಗೊಂಡೋದ್ರು, ಅವಾಗ ನೋಡಿದೆ. ಅಮೇಜಿಂಗ್. ಅಂದಾಗೆ ನಮ್ಮ ಮುಂದಿನ ಕಾರ್ಯಕ್ರಮ ಬೇಟೆ ಆಡುವುದು. ಬೇಟೆ. ಮೊನ್ನೆ ತಾನೇ ಬೇಟೆ ಆಡಿ 4 ಸಿಂಹ, 2 ಆನೆ, 3 ತೋಳಗಳನ್ನು ಬೇಟೆಯಾಡಿದ್ದೇನೆ. ಎಲ್ಲಿ ಪ್ರಭು? ವಿಡಿಯೋ ಗೇಮ್ ಅಲ್ಲಿ. ನಾನು ಹೇಳಿದ್ದು ಮೊಬೈಲ್ ವಿಡಿಯೋ ಗೇಮ್ ಅಲ್ಲ ಪ್ರಭು, ಹಾ? ಕಾಡಿನಲ್ಲಿ ವನ್ಯ ಮೃಗಗಳನ್ನ ಅಟ್ಟಾಡಿಸಿ ಕುಟ್ಟಿ ಕುಲಾಯಿಸಬೇಕು. ಬೇಟೆ ಬೇಟೆ. ಬೇಟೆ. ಮಂತ್ರಿಗಳೇ, ಎಸ್, ನಮ್ಮ ಮಹಾರಾಣಿಯವರು ಬರುವ ಸಮಯವಾಯ್ತು. ನೀವು ಹೋಗಿ ನಾನು ಮಾತಾಡ್ತೀನಿ. ನೋಡಿ, ನಮ್ಮ ಮಹಾರಾಣಿಯವರು ನಮ್ಮ ಮೇಲೆ ಕೋಪಗೊಂಡಿದ್ದಾರೆ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮಗೊಂದು ಕೂಗಾಗ್ತೀನಿ, ಬಂದ್ಬಿಡಿ. ನಿನ್ ಬಾಯಿ ಇಟ್ಟಾಕೋನೇಳು, ನೀನ್ ಹೆಂಡತಿ ಕಣಯ್ಯ, ನೀನ್ ಯಾಕೆ ಹೆಚ್ಚು ಕಮ್ಮಿ ಆಯ್ತದೆ ನಿನ್ಗೆ? ಸರಿ, ಈ ನಾಯಿ ಹೇಗೆ ಕಾವಲು ಕಾಯುತ್ತದೆ? ಇದೇ ರೀತಿ ಬಾಗಿಲು ಕಾಯ್ತಾ ಇದೆ. ನೀನ್ ನನ್ನ ಮಗನ ಹತ್ರ ಮಂತ್ರಿ ಆಗಿರೋದ್ ಬದಲು ದೇವಸ್ಥಾನದಲ್ಲಿ ಚಪ್ಪಲಿ ಕತ್ಕೊಂಡು ಬದುಕಬಹುದಾಗಿತ್ತು. ಎಲ್ಲ ನಾನು ಹಣೆ ಬರ. ಮಹಾರಾಜರೇ, ವೀರ ಶೂರ, ಶೃಂಗಾರದಲ್ಲಿ ಮನ್ಮಥ ರಾಜ. ಮಹಾರಾಣಿ, ನನ್ನ ಎದುರಿಗೆ ಯಾರ್ಯಾರ್ದು ಹೆಸರು ಕರಿಬೇಡ. ಹೂ, ನಾನ್ ಕರಿತಾ ಇರೋದು ನಿಮ್ಮನ್ನ. ನಾನು ಮನ್ಮಥನ್ ತರ ಇದೀನ? ಆಗ್ಲಿ ಅಂತ. ಮಹಾರಾಜ್ರೆ, ಈಗ ಒಂದ್ ಕಡೆ ಮಟನ್, ಇನ್ನೊಂದ್ ಕಡೆ ಚಿಕನ್, ಇನ್ನೊಂದ್ ಕಡೆ ನಾನು ಇದ್ರೆ ನಿಮ್ ಕಣ್ಣು ಯಾವ್ದ್ರ ಮೇಲೆ ಇರುತ್ತೆ? ನಾನು ಕಂಡು ನಾನು ಮೂಗಿನ ಮೇಲೆ ಇರುತ್ತೆ. ಆ? ಮಹಾರಾಜ್ರೆ, ನಿಮ್ಗೆ ನಾನು ನೋಡಿದ್ರೆ ಏನು ಅನಿಸ್ತಾ ಇಲ್ವಾ? ಏನು ಅನ್ಸಲ್ಲ. ಆ? ಯಾಕೆ? ಯಾಕಂದ್ರೆ ನನಗೆ ಬೇಗ ಮಗು ಆಗ್ಲಿ ಅಂತ ನಾನು ವ್ರತ ಮಾಡ್ತಾ ಇದ್ದೀನಿ. ವ್ರತ ಮಾಡಿದ್ರೆ ಮಗು ಆಗುತ್ತಾ? 365 ದಿನದಿಂದನು ವ್ರತ ವ್ರತ ವ್ರತ. ಇವತ್ತು ನಿಮ್ಮ ವ್ರತವನ್ನು ನಾನು ಭಂಗ ಮಾಡ್ತೇನೆ. ಮಹಾರಾಜ್ರೆ, ನೀವು ಹುಲಿ. ಸಾಂಬಾರ್ಗೆ ಹಾಕಿ. ಏಯ್, ರಾಣಿ ಹೇಳಿದ್ದು ಹುಲಿ ಅಂತ, ಹುಳಿ ಅಂತಲ್ಲ. ಮಹಾರಾಜ್ರೆ, ನಿಮ್ಮ ಮೈಯಲ್ಲಿ ಎಷ್ಟು ನರಗಳಿದೆ ಅಲ್ವಾ? ಅದರಲ್ಲಿ ಪ್ರೀತಿ ನರ ಯಾವುದು? ಕಟ್ಟಾಗಿದೆ. ಕಿಟಕಿದು ಫ್ರೇಮು ಕಟ್ಟಾಗ್ಬಿಟ್ಟಿದೆ.